ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾರು ಊಹಿಸಿರದ ಟ್ವಿಸ್ಟ್ ಎದುರಾಗಿದೆ. ಇದೀಗ ದೊಡ್ಡ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಫಿನಾಲೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದ ಸ್ಪರ್ಧಿಯೇ ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ. ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಅಷ್ಟಕ್ಕೂ ಅಶ್ವಿನಿ ಶಿಷ್ಯ ಎಡವಿದ್ದಲ್ಲಿ ಬೇಕಂತಲೇ ಬಿಗ್ ಬಾಸ್ ಧ್ರುವಂತ್ಗೆ ಹೈಪ್ ಕೊಟ್ರಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದೀಗ ದೊಡ್ಡ ಮನೆ ಆಟದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಿದೆ. ಇಷ್ಟು ದಿನ ಕಾವ್ಯ ಮಿಡ್ ವೀಕ್ ನಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೀಗ ಹೊರಬಂದಿದ್ದು ಕಾವ್ಯ ಅಲ್ಲ, ಧ್ರುವಂತ್ ಅನ್ನೋದು ರಿವೀಲ್ ಆಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಬರೀ ನೆಗೆಟಿವ್ ಶೇಡ್ ನಿಂದಲೇ ಹೈಲೈಟ್ ಆಗಿದ್ರು. ಅಶ್ವಿನಿ, ಜಾಹ್ನವಿ ಗ್ರೂಪ್ ನಲ್ಲಿ ಕಾಣಿಸಿಕೊಂಡಿದ್ದ ಧ್ರುವಂತ್ ರಕ್ಷಿತಾಳನ್ನ ಆರಂಭದಿಂದಲೂ ಟಾರ್ಗೆಟ್ ಮಾಡಿದ್ರು. ಆಕೆಯ ಬಗ್ಗೆ ತೀರಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ರು. ಆದ್ರೆ ಕಳೆದ ಕೆಲ ವಾರದ ಹಿಂದೆ ಈ ಶೋ ತನ್ನ ವ್ಯಕ್ತಿತ್ವಕ್ಕೆ ಸರಿ ಹೊಂದಲ್ಲ, ತಾನು ಶೋನಿಂದ ಹೊರ ಹೋಗ್ತೇನೆ ಅಂತ ಹೇಳಿದ್ರು. ಕಿಚ್ಚ ಸುದೀಪ್ ಧ್ರುವಂತ್ಗೆ ಕನ್ವಿನ್ಸ್ ಮಾಡಿ ಆಟ ಮುಂದುವರಿಸುವಂತೆ ಹೇಳಿದ್ರು. ಅದಾದ್ಮೇಲೆ ಧ್ರುವಂತ್ ಆಟದ ವರಸೆಯೇ ಚೇಂಜ್ ಆಯ್ತು. ತಾನೇ ಮೇಲೂ, ತನ್ನ ಮುಂದೆ ಉಳಿದವರೆಲ್ಲ ಏನೂ ಇಲ್ಲ, ತಾನೇ ಗೆಲ್ಲೋದು ಅಂತ ಧ್ರುವಂತ್ ಅಬ್ಬರಿಸಿದ್ರು. ಆದ್ರೀಗ ಧ್ರುವಂತ್ ರಾತ್ರೋರಾತ್ರಿ ಎಲಿಮಿನೇಟ್ ಆಗಿದ್ದಾರೆ. ಕಳೆದ ಒಂದೆರಡು ವಾರದಿಂದ ಧ್ರುವಂತ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕೊಡಲಾಗಿತ್ತು. ಕಿಚ್ಚನ ಸೀಸನ್ ಚಪ್ಪಾಳೆ ಧ್ರುವಂತ್ಗೆ ಸಿಕ್ಕಿತ್ತು. ವೀಕ್ಷಕರ ಆಕ್ರೋಶದ ಬೆನ್ನಲ್ಲೇ ಸೀಸನ್ ಚಪ್ಪಾಳೆಯನ್ನ ವಾರದ ಚಪ್ಪಾಳೆ ಅಂತ ಬದಲಾಯಿಸಲಾಯಿತು. ಅದಾದ ಬಳಿಕವೂ ಧ್ರುವಂತ್ನ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ತೋರಿಸಲಾಯಿತು. ಬಿಗ್ ಬಾಸ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಅಷ್ಟೇ ಅಲ್ಲ, ನಿನ್ನೆಯ ಸಂಚಿಕೆಯಲ್ಲಿ ಧ್ರುವಂತ್ ಫ್ಯಾನ್ಸ್ ಜೊತೆ ಮಾತನಾಡುವಾಗ, ನಾನು ಒನ್ ಮ್ಯಾನ್ ಆರ್ಮಿ 22 ಜನರಿಂದ ಈಗ 6ಕ್ಕೆ ತಂದು ನಿಲ್ಲಿಸಿದ್ದೇನೆ. ಅವಕಾಶಗಳನ್ನ ಕಿತ್ತುಕೊಂಡು ಆಟವಾಡಿ ನಾನು ಏನು ಎಂಬುದನ್ನ ತೋರಿಸಿದ್ದೇನಂತ ಹೇಳಿದ್ರು. ನಂತರ ಮನೆಯೊಳಗೆ ಬಂದು ಅಭಿಮಾನಿಗಳ ಪ್ರೀತಿ ಕಂಡು ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಇದನ್ನೆಲ್ಲ ನೋಡಿದ ವೀಕ್ಷಕರು ಧ್ರುವಂತ್ನ ಗೆಲ್ಲಿಸೋ ಪ್ಲಾನ್ ನಡೆದಿದ್ಯಾ, ಬೇಕಂತಲೇ ಇಷ್ಟೊಂದು ಹೈಪ್ ಕೊಡಲಾಗ್ತಿದ್ಯಾ, ಹೆಣ್ಣಿಗೆ ಅವಮಾನ ಮಾಡುವ ವ್ಯಕ್ತಿ ಗೆದ್ರೆ ನಾವು ಸಹಿಸಲ್ಲ ಅಂತ ವೀಕ್ಷಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಮಂಗಳವಾರ ಸಂಜೆ 6 ಗಂಟೆವರೆಗೆ ಮಾತ್ರ ವೋಟಿಂಗ್ ಲೈನ್ ತೆರೆಯಲಾಗಿತ್ತು. ವೋಟಿಂಗ್ ಲೈನ್ ಕ್ಲೋಸ್ ಆಗ್ತಿದ್ದಂತೆ ಮಧ್ಯರಾತ್ರಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈಗ ದೊಡ್ಡ ಮನೆಯಿಂದ ಧ್ರುವಂತ್ ಔಟ್ ಆಗಿದ್ದಾರೆ. ಇದೀಗ ಬಿಗ್ ಬಾಸ್ ಧ್ರುವಂತ್ನ ಹೊಗಳಿ ಅಟ್ಟಕ್ಕೇರಿಸಿ ಹೊರಹಾಕಿದ್ಯಾಕೆ, ಬೇಕಂತಲೇ ಧ್ರುವಂತ್ಗೆ ಗೆಲ್ಲೋ ಆಸೆ ತೋರಿಸಿದ್ರ ಬಿಗ್ ಬಾಸ್ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಬಿಗ್ ಬಾಸ್ ಇದು ವ್ಯಕ್ತಿತ್ವದ ಆಟ, ಇಲ್ಲಿ ಮಾತು, ಬಿಹೇವಿಯರ್, ಆಟ ಎಲ್ಲವೂ ಕೌಂಟ್ ಆಗುತ್ತೆ, ವೀಕ್ಷಕರೇ ಸ್ಪರ್ಧಿಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ, ಹೀಗಾಗಿ ಧ್ರುವಂತ್ ಸೋಲಿಗೆ ಇದೇ ಕಾರಣ ಆಯಿತು, ಅಶ್ವಿನಿ ಶಿಷ್ಯ ಇದೇ ಕಾರಣಕ್ಕೆ ಹೊರಬಂದಿದ್ದಾರೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನು ದೊಡ್ಡ ಮನೆಯಲ್ಲಿ ಸದ್ಯ 6 ಮಂದಿ ಇದ್ದಾರೆ. ಶನಿವಾರ ಸಂಚಿಕೆಯಲ್ಲಿ 2 ಅಥವಾ 1 ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ. ಇನ್ನುಳಿದ ಸ್ಪರ್ಧಿಗಳು ಫಿನಾಲೆ ದಿನವೇ ಸುದೀಪ್ ಜೊತೆ ಬಿಗ್ ಬಾಸ್ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಇದೀಗ ಸೀಸನ್ 12ರ ಕಿರೀಟ ಯಾರಿಗೆ ಸಿಗಲಿದೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.